ನಮಸ್ಕಾರ. ತಮ್ಮ ಬ್ರ್ಯಾಂಡನ್ನು ಇನ್ನೊಂದು ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಇದ್ರೆ ಅದಕ್ಕೊಂದು ಸಖತ್ ದಾರಿ ಇದೆ. ಅದೇ ಕಾರ್ಯತಂತ್ರದ ಪಾಲುದಾರಿಕೆಗಳು. ಆದ್ರೆ ಇದನ್ನ ಸರಿಯಾಗಿ ಮಾಡೋದು ಕೂಡ ಒಂದು ಕಲೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಯಶಸ್ವಿ ಪಾರ್ಟ್ನರ್ಶಿಪ್ಗಳ ಹಿಂದಿರುವ ಆ ಸೀಕ್ರೆಟ್ ಪ್ಲೇಬುಕ್ ಅನ್ನು ಒಟ್ಟಿಗೆ ನೋಡೋಣ. ಇದು ನಿಜಕ್ಕೂ ಒಂದು ಅದ್ಭುತ ಪ್ರಶ್ನೆ ಅಲ್ವಾ? ಮಾರ್ಕೆಟ್ನಲ್ಲಿ ಸುಮ್ಮನೆ ಸರ್ವೈವ್ ಆಗೋದಕ್ಕೂ ಇಡೀ ಮಾರ್ಕೆಟನ್ನೇ ಲೀಡ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನೇ ಸೃಷ್ಟಿ ಮಾಡೋದು ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗಳು. ನಿಜವಾದ ಮಹತ್ವಾಕಾಂಕ್ಷೆ ಇರೋ ಬ್ರ್ಯಾಂಡ್ಗಳಿಗೆ ಇದೇ ನೋಡಿ ಸಕ್ಸಸ್ನ ಕೀ. ಹಾಗಿದ್ರೆ ಈ ನಮ್ಮ ಪ್ಲೇಬುಕ್ನಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ 5 ಮುಖ್ಯ ಭಾಗಗಳಿವೆ. ಪಾರ್ಟ್ನರ್ಶಿಪ್ಗಳ ಪವರ್ ಏನು ಅಂತ ಅರ್ಥ ಮಾಡಿಕೊಳ್ಳೋದ್ರಿಂದ ಹಿಡಿದು ಲಾಂಗ್ ಟರ್ಮ್ ಸಂಬಂಧಗಳನ್ನ ಕಟ್ಟೋ ತನಕ ಒಂದು ಕ್ಲಿಯರ್ ಆದ ಜರ್ನಿಯನ್ನ ನಾವೀಗ ಶುರು ಮಾಡೋಣ. ಬನ್ನಿ, ನಮ್ಮ ಮೊದಲನೇ ವಿಭಾಗ ಶುರು ಮಾಡೋಣ. ಯಾವುದೇ ಒಂದು ಸ್ಟ್ರಾಂಗ್ ಸ್ಟ್ರಾಟಜಿ ಅನ್ನೋದು ಒಂದು ಸ್ಪಷ್ಟವಾದ ಉದ್ದೇಶದಿಂದ ಶುರುವಾಗುತ್ತೆ. ಪಾರ್ಟ್ನರ್ಶಿಪ್ಗಳು ಯಾಕೆ ಬೇಕು ಅನ್ನೋ ವೈ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಅದರ ಮೂಲ ಉದ್ದೇಶ ಇದೇ ಆಗಿರಬೇಕು. ಅಂದ್ರೆ 3 ಮುಖ್ಯ ಗುರಿಗಳು. 1, ಬ್ರ್ಯಾಂಡ್ನ ವಿಸಿಬಿಲಿಟಿ ಹೆಚ್ಚಿಸೋದು. 2, ಅದರ ಕ್ರೆಡಿಬಿಲಿಟಿ ಅಂದ್ರೆ ವಿಶ್ವಾಸಾರ್ಹತೆಯನ್ನ ಜಾಸ್ತಿ ಮಾಡೋದು. ಮತ್ತು 3, ಕಸ್ಟಮರ್ಗಳ ಜೊತೆಗಿನ ಎಂಗೇಜ್ಮೆಂಟನ್ನು ಇನ್ನಷ್ಟು ಗಟ್ಟಿಗೊಳಿಸೋದು. ಸರಿ, ಉದ್ದೇಶ ಗೊತ್ತಾಯಿತು. ಈಗ ಪ್ಲಾನ್ ಮಾಡೋ ಟೈಮ್, ಅಂದ್ರೆ ನಮ್ಮ ಗೇಮ್ ಪ್ಲಾನ್ ಅನ್ನು ರೆಡಿ ಮಾಡೋ ಹಂತ. ಇಲ್ಲಿ ನಾವು ಗುರಿಗಳನ್ನ ಸೆಟ್ ಮಾಡ್ತೀವಿ ಮತ್ತು ನಮ್ಮ ಮುಂದಿರೋ ಆಯ್ಕೆಗಳು ಯಾವುವು ಅಂತ ನೋಡ್ತೀವಿ. ಇದು ಸಕ್ಸಸ್ಗೆ ಅಡಿಪಾಯ ಇದ್ದ ಹಾಗೆ. ನೋಡಿ, ಇಲ್ಲಿ ಪ್ರತಿಯೊಂದು ಗುರಿಗೂ ಒಂದು ಯಶಸ್ಸಿನ ಸೂಚಕ ಅಂದ್ರೆ ಸಕ್ಸಸ್ ಇಂಡಿಕೇಟರ್ ಇದೆ. ಇದು ತುಂಬಾ ಮುಖ್ಯ. ಉದಾಹರಣೆಗೆ, ಬ್ರ್ಯಾಂಡ್ ಅವೇರ್ನೆಸ್ ಹೆಚ್ಚಿಸಬೇಕು ಅನ್ನೋದು ಗುರಿಯಾದ್ರೆ ಅದನ್ನ ಎಷ್ಟು ಇಂಪ್ರೆಷನ್ ಬಂತು ಅನ್ನೋದ್ರಿಂದ ಅಳಿಬೋದು. ಅದೇ ರೀತಿ ಸೇಲ್ಸ್ ಹೆಚ್ಚಿಸೋದು ಗುರಿಯಾದ್ರೆ ಎಷ್ಟು ಲೀಡ್ಸ್ ಬಂತು ಅಂತ ಲೆಕ್ಕ ಹಾಕ್ಬೋದು. ಇದರಿಂದ ನಾವು ಸರಿಯಾದ ದಾರಿಯಲ್ಲಿದ್ದೀವಾ ಇಲ್ವಾ ಅಂತ ಗೊತ್ತಾಗತ್ತೆ. ಪಾರ್ಟ್ನರ್ಶಿಪ್ ಅಂದಕ್ಷಣ ಕೇವಲ ದೊಡ್ಡ ಬ್ರ್ಯಾಂಡ್ಗಳಷ್ಟೇ ಅಲ್ಲ. ನೋಡಿ, ಎಲ್ಲಿ ಎಷ್ಟು ತರಹದ ಆಯ್ಕೆಗಳಿದೆ. ಈವೆಂಟ್ಗಳನ್ನು ಸ್ಪಾನ್ಸರ್ ಮಾಡ್ಬೋದು, ಮೀಡಿಯಾ ಜೊತೆ ಟೈಅಪ್ ಆಗ್ಬೋದು, ಯಾಕೆ ಟೆಕ್ನಾಲಜಿ ಕಂಪನಿಗಳ ಜೊತೆ ಸೇರಿ ಹೊಸ ಪ್ರಾಡಕ್ಟ್ ಕೂಡ ತರ್ಬೋದು. ನಾವು ಎಷ್ಟು ಕ್ರಿಯೇಟಿವ್ ಆಗಿ ಯೋಚಿಸ್ತೀವೋ ಅಷ್ಟು ಅವಕಾಶಗಳು ತೆರೆದುಕೊಳ್ತಾಳೆ. ಸರಿ, ಪ್ಲಾನ್ ಇದೆ, ಆಯ್ಕೆಗಳು ಗೊತ್ತಿವೆ. ಈಗ ಆಟದ ಅತೀ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಬ್ರ್ಯಾಂಡ್ನ ವಿಷನ್ಗೆ, ನಮ್ಮ ಗುರಿಗಳಿಗೆ ನಿಜವಾಗ್ಲೂ ಸರಿಹೊಂದುವ ಆ ಪರ್ಫೆಕ್ಟ್ ಪಾರ್ಟ್ನರ್ ಅನ್ನು ಹುಡುಕೋದು. ಈ ಒಂದು ಲೈನ್ ಎಲ್ಲವನ್ನೂ ಹೇಳುತ್ತೆ. ಪಾರ್ಟ್ನರ್ ಸಿಗೋದು ಸುಲಭ, ಆದರೆ ಸರಿಯಾದ ಪಾರ್ಟ್ನರ್ ಸಿಕ್ಕರೆ ಮಾತ್ರ ಆಟ ಗೆಲ್ಲೋದು. ಇದಕ್ಕೋಸ್ಕರನೇ ಒಂದು ಕಟ್ಟುನಿಟ್ಟಿದ ಮೌಲ್ಯಮಾಪನ ಪ್ರಕ್ರಿಯೆ ಬೇಕೇ ಬೇಕು. ಹಾಗಾದ್ರೆ ಆ ಸರಿಯಾದ ಪಾರ್ಟ್ನರನ್ನ ಹೇಗೆ ಗುರುತಿಸೋದು? ಈ ಚಾರ್ಟ್ ನೋಡಿ. ಇಲ್ಲಿ ಪ್ರತಿಯೊಂದು ಅಂಶಕ್ಕೂ ಒಂದು ತೂಕ ಕೊಟ್ಟಿದ್ದಾರೆ. ಇದರಲ್ಲಿ 30% ತೂಕ ಪ್ರೇಕ್ಷಕರ ಹೋಲಿಕೆಗೆ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಮತ್ತು ಅವರ ಆಡಿಯನ್ಸ್ ಒಂದೇ ತರಹ ಇದ್ದಾರಾ ಅಂತ. ಆಮೇಲೆ 25% ಬ್ರ್ಯಾಂಡ್ ಮೌಲ್ಯದ ಹೊಂದಾಣಿಕೆಗೆ. ಇವೆರಡೂ ಸರಿಯಿದ್ರೆ ಸಂಬಂಧದ ಅಡಿಪಾಯ ಗಟ್ಟಿಯಾಗಿರುತ್ತೆ. ಓಕೆ, ಪರ್ಫೆಕ್ಟ್ ಪಾರ್ಟ್ನರ್ ಸಿಕ್ಕಿದ್ರು ಅಂತ ಇಟ್ಕೊಳ್ಳೋಣ. ಮುಂದೆ ಏನು? ಈಗ ಆಕ್ಷನ್ ಟೈಮ್. ಅಂದ್ರೆ ನಮ್ಮ ಪ್ಲಾನನ್ನು ಕಾರ್ಯರೂಪಕ್ಕೆ ತಂದು ಅದರಿಂದ ಬರೋ ರಿಸಲ್ಟ್ಸನ್ನು ಅಳೆಯುವ ಸಮಯ. ಈ ಇಡೀ ಪ್ರಕ್ರಿಯೆಯನ್ನ ನಾವು ಈ 4 ಸರಳ ಹಂತಗಳಲ್ಲಿ ನೋಡ್ಬೋದು. ಮೊದಲನೇದು ಒಂದು ಪ್ರಪೋಸಲ್ ರೆಡಿ ಮಾಡೋದು. ಎರಡನೇದು ಇಬ್ಬರಿಗೂ ಇದರಿಂದ ಏನು ಲಾಭ ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡೋದು. ಮೂರನೇದು ಪ್ಲಾನ್ ಅನ್ನು ಲಾಂಚ್ ಮಾಡೋದು. ಮತ್ತು ಕೊನೆಯದಾಗಿ ಅದರ ಪರ್ಫಾರ್ಮೆನ್ಸ್ನು ಅಳೆಯೋದು. ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಾವು ಹಾಕಿದ ದುಡ್ಡಿಗೆ ಅಥವಾ ಶ್ರಮಕ್ಕೆ ಎಷ್ಟು ಪ್ರತಿಫಲ ಬಂತು ಅಂತ ಅಳೆಯೋದು. ಇದು ಯಾಕೆ ಮುಖ್ಯ ಅಂದ್ರೆ ಯಾವುದು ವರ್ಕ್ ಆಗ್ತಿದೆ, ಯಾವುದು ಆಗ್ತಿಲ್ಲ ಅಂತ ನಮಗೆ ಇದರಿಂದನೇ ಗೊತ್ತಾಗೋದು. ಇದಕ್ಕೊಂದು ಸಿಂಪಲ್ ಉದಾಹರಣೆ ನೋಡಿ. ನಮ್ಮ ಗುರಿ 8,000 ಲೀಡ್ಸ್ ತರೋದಾಗಿತ್ತು. ಆದ್ರೆ ಈ ಪಾರ್ಟ್ನರ್ಶಿಪ್ನಿಂದ ನಮಗೆ ಸಿಕ್ಕಿದ್ದು ಬರೋಬ್ಬರಿ 9,500. ಅಂದ್ರೆ ನಮ್ಮ ಗುರಿಗಿಂತ ಜಾಸ್ತಿ. ಇದೇ ಅಲ್ವಾ ಕ್ಲಿಯರ್ ವಿನ್ ಅಂದ್ರೆ? ಒಳ್ಳೆ ರಿಸಲ್ಟ್ಸ್ ಬಂತು, ಖುಷಿಯಾಯ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ಶುರುವಾಗೋದೇ ಅಸ್ಲಿ ಆಟ. ದೀರ್ಘಕಾಲದ ಗಟ್ಟಿಯಾದ ಸಂಬಂಧಗಳನ್ನ ಕಟ್ಟುವುದು ಮತ್ತು ಅವನು ಕಾಪಾಡಿಕೊಳ್ಳುವುದು. ಯಾವುದೇ ಪಾರ್ಟ್ನರ್ಶಿಪ್ನಲ್ಲಿ ಒಳ್ಳೆಯದರ ಜೊತೆ ಸ್ವಲ್ಪ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಹೆದರಬೇಕಾಗಿಲ್ಲ, ಬದಲಾಗಿ ಅದಕ್ಕೆ ತಯಾರಾಗಿರಬೇಕು. ಉದಾಹರಣೆಗೆ, ಪಾರ್ಟ್ನರ್ನಿಂದ ನಮ್ಮ ಬ್ರ್ಯಾಂಡ್ನ ರೆಪ್ಯುಟೇಷನ್ಗೆ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸ್ ಇದೆಯಾ? ಅದನ್ನ ಮೊದಲೇ ಯೋಚಿಸಿ ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ಈ ಮಾತು ತುಂಬಾ ಸತ್ಯ ಅಲ್ವಾ? ಒಳ್ಳೆ ಪಾರ್ಟ್ನರ್ಶಿಪ್ಗಳು ಆಕಸ್ಮಿಕವಾಗಿ ಸಿಗಲ್ಲ. ಅವನ್ನು ಶ್ರದ್ಧೆಯಿಂದ ಎಫರ್ಟ್ ಹಾಕಿ ನಂಬಿಕೆ ಮೇಲೆ ಕಟ್ಟಬೇಕು. ಹಾಗಿದ್ರೆ ಆ ಸಂಬಂಧವನ್ನು ಗಟ್ಟಿಯಾಗಿಡ್ಕೊಳ್ಳೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ 4 ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ಆಕ್ಷನ್ಗಳು.
ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯನ್ನು ನೇಮಿಸೋದು, ರೆಗ್ಯುಲರ್ ಆಗಿ ಮೀಟ್ ಮಾಡಿ ರಿವ್ಯೂ ಮಾಡೋದು ಮತ್ತು ಎಲ್ಲವನ್ನೂ ಸರಿಯಾಗಿ ಡಾಕ್ಯುಮೆಂಟ್ ಮಾಡೋದು ಇವು ಸಂಬಂಧವನ್ನ ಜೀವಂತವಾಗಿಡ್ತವೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಇವತ್ತಿಂದಲೇ ಶುರು ಮಾಡಬಹುದಾದ 3 ಮುಖ್ಯ ಕೆಲಸಗಳು ಯಾವುವು? ಮೊದಲನೇದಾಗಿ ತಮ್ಮ ಟಾಪ್ 3 ಪಾರ್ಟ್ನರ್ಶಿಪ್ ಪ್ರಯಾರಿಟಿಗಳು ಯಾವುವು ಅಂತ ಗುರುತಿಸಿ. ಎರಡನೇದು, ಅದರಿಂದ ಏನು ರಿಸಲ್ಟ್ ಬೇಕು ಅಂತ ಕ್ಲಿಯರ್ ಆಗಿ ಬರೆದಿಟ್ಕೊಳ್ಳಿ. ಮತ್ತು ಮೂರನೇದು, ಇದನ್ನೆಲ್ಲ ಮಾಡೋಕೆ ಒಂದು ಟೈಮ್ ಲೈನ್ ಸೆಟ್ ಮಾಡಿ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಈ ಒಂದು ಪ್ರಶ್ನೆಯಲ್ಲಿದೆ. ಇದನ್ನ ಪ್ರತಿಯೊಬ್ಬರೂ ತಮ್ಮ ಬ್ರ್ಯಾಂಡ್ಗೆ ಕೇಳ್ಕೊಳ್ಳೇಬೇಕು. ಇದು ಕೇವಲ ಒಂದು ಪ್ರಶ್ನೆಯಲ್ಲ, ಇದು ತಮ್ಮ ಬ್ರ್ಯಾಂಡಿನ ಭವಿಷ್ಯವನ್ನ ರೂಪಿಸೋಕೆ ಒಂದು ದಾರಿ. ಯೋಚನೆ ಮಾಡಿ ಮತ್ತು ತಮ್ಮ ಬೆಳವಣಿಗೆಯ ಪಯಣವನ್ನ ಇವತ್ತೇ ಶುರು ಮಾಡಿ.